ಇದರಲ್ಲಿ ಯಾವುದು ಹಳೆ ಡಿಸೈನ್ ಇಲ್ಲ, ಎಲ್ಲದೂ ಅಷ್ಟೇ. ಪ್ರತಿಯೊಂದು ನ್ಯೂ ಈ ಟ್ರೆಂಡಲ್ಲಿರುವಂಥ ಡಿಸೈನ್ಗಳನ್ನ ಯಾವ ರೀತಿ ಮಾರ್ಕಿಂಗ್ ಮಾಡೋದು ಹೇಗೆ, ಹಾಗೆಯೇ ಈ ಥರ ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಈ ಸ್ಕೇಲಿಂದ ನಾವು ಕಟಿಂಗ್ ಮಾಡೋದು ಹೇಗೆ, ಮಾರ್ಕಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಬನ್ನಿ ಫ್ರೆಂಡ್ಸ್ ನೋಡೋಣ. ಪ್ರತಿಯೊಂದಕ್ಕೂ ಒಂದೊಂದು ಟಿಪ್ಸ್ ಇದೆ, ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ. ಬನ್ನಿ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 15 ಡಿಸೈನು ನಿಮಗೆ ಬೋಟ್ ನೆಕ್ಕಲ್ಲಿ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಡಿಸೈನ್ಸ್ ಇವೆಲ್ಲ. ಫ್ರಂಟಲ್ಲಿ ನಿಮಗೆ ನಾರ್ಮಲ್ ಡೀಪ್ ನೆಕ್ ಇರುತ್ತೆ, ಬ್ಯಾಕಲ್ಲಿ ನಿಮಗೆ ಈ ರೀತಿಯಾಗಿ ಬೋಟ್ ನೆಕ್ ಬರುತ್ತೆ. ಇಲ್ಲಿ ನೀವು ಟೈಯಿಂಗ್ ಬೇಕಿದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಬಟನ್ ಕೂಡ ಹಾಕ್ಕೋಬೋದು. ಯಾವ ಥರ ಬೇಕಿದ್ರೂ ಇದನ್ನು ನೀವು ಸ್ಟಿಚ್ ಮಾಡ್ಬೋದು. ತುಂಬಾ ಈಸಿ ಮೆಥಡಲ್ಲಿ ಯಾವ್ಯಾವ ಥರ ಡಿಸೈನ್ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನೆಲ್ಲ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಕಂಪ್ಲೀಟ್ ಡೀಟೇಲ್ಸ್ ಜೊತೆಗೆ ಹೇಳ್ಕೊಡ್ತೀನಿ. ಅದು ಕೂಡ ವಿತ್ ಮಾರ್ಕಿಂಗು, ಯಾವ ರೀತಿ ಡಿಸೈನ್ ಕಟ್ ಮಾಡಬೇಕಾದ್ರೆ ಯಾವ ರೀತಿ ಮಾರ್ಕ್ ಮಾಡಿದ್ರೆ ಕರೆಕ್ಟ್ ಡಿಸೈನ್ ಬರುತ್ತೆ. ಈಗ ಕೆಲವೊಬ್ಬರು ಕಟ್ ಮಾಡ್ತಾರೆ, ಯಾವ ಥರ ಇರುತ್ತೆ ಅಂತಂದರೆ ಆ ಡಿಸೈನ್ ಅವರು ಹೇಳಿರೋದೇ ಒಂದು, ನೀವು ಕಟ್ ಮಾಡೋದೇ ಒಂದು ಆಗಿರುತ್ತೆ. ಬಿಗಿನರ್ಸು ಖಂಡಿತ ಮಿಸ್ಟೇಕ್ ಮಾಡಿರ್ತೀರ. ನಿಮಗೆ ಈ ಥರ ಸ್ಕೇಲಲ್ಲಿ ಕರೆಕ್ಟ್ ಮೆಜರ್ಮೆಂಟ್ ಜೊತೆಗೆ ಯಾವ ರೀತಿ 15 ಡಿಸೈನ್ಗಳನ್ನ ನಾವು ಯಾವ ರೀತಿ ಕಟ್ ಮಾಡ್ಬೋದು ಅನ್ನೋದನ್ನು ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಖಂಡಿತ ಲೈಕ್ ಕೊಡಿ ಫ್ರೆಂಡ್ಸ್. ಬನ್ನಿ, ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ನಾನು ತೊಗೊಂಡಿರುವಂಥ ಸೈಜ್ ಬಂದು 36 ಸೈಜು ನೋಡಿ. ಫುಲ್ಲು ಲೆಂತ್ ಬಂದು ಇದು 14 ಇಂಚಿಗೆ ಲೆಂತ್ ಇದೆ. ನೀವು ಬೇಕಿದ್ದರೆ ಇನ್ನೂ ಹೆಚ್ಚಿಗೆ ಲೆಂತ್ ಇನ್ನೂ 1 ಇಂಚ್ವರೆಗೂ ತೊಗೋಬೋದು. ನಾನು ಎಲ್ಲದನ್ನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇದರಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೋದು, ಯಾವ ಸೈಜ್ಗೆ ಯಾವ ಥರ ಚೇಂಜಸ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಡೀಟೇಲ್ಸ್ ಜೊತೆಗೆ ಹೇಳ್ಕೊಡ್ತೀನಿ. ಅದನ್ನು ಒಂದೊಂದೇ ನೀವು ಅಬ್ಸರ್ವ್ ಮಾಡಿ ನೋಡ್ಕೋಬೇಕಾಗುತ್ತೆ. ಆದಷ್ಟು ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಇಟ್ಕೊಂಡು ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಇದು ಲೆಂತ್ ಬಂದು 14 ಇಂಚಿಗೆ ಲೆಂತ್ ಇದೆ. ನಂತರ ಚೆಸ್ಟ್ ಬಂದು ಇದು 9×4 36 ಇಂಚಿನ ಎದೆ ಸುತ್ತಳತೆ ಬರುವಂಥ ಬ್ಲೌಸಿಂದು ಪ್ಯಾಟ್ರನ್. ಈಗ ನಾನು ಹೇಳ್ಕೊಡ್ತಾ ಇರೋಂಥ ಎಲ್ಲ ಡಿಸೈನು ಅಷ್ಟೇ. ಇದರಲ್ಲಿ ವೇಸ್ಟ್ ಬಂದು ನಮಗೆ 7.5 ಇಂಚ್ ಇದೆ. 7.5 ಅಂದರೆ 7.5×4 30 ಇಂಚಿಗೆ ಬರುತ್ತೆ. 1 ಇಂಚು ಎಕ್ಸ್ಟ್ರಾ ಡಾಟ್ ಪಟ್ಟಿಗೆ, ಈ ಡಾಟ್ಸ್ ಹಿಡಿಯೋದಕ್ಕೆ ಎಕ್ಸ್ಟ್ರಾ 1 ಇಂಚು, 1.5 ಇಂಚು ನಾನಿಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ನ ತೊಗೊಂಡಿದ್ದೀನಿ. ಈ ಥರ ನಾನು ಫುಲ್ಲು ಒಂದು 15 ಡಿಸೈನ್ ಮಾಡೋದಕ್ಕೆ ನಾನು ಆಲ್ರೆಡಿ ಎಲ್ಲದನ್ನು ಅಷ್ಟೇ ಇಲ್ಲಿ ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ. ಈಗ ನಿಮಗೆ ಬೇಸಿಕ್ ನೆಕ್ ಮಾರ್ಕ್ ಮಾಡೋದು ಹೇಗೆ, ಅದರಿಂದ ಡಿಸೈನ್ ಯಾವ ರೀತಿ ತೆಗೆಯೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಶೋಲ್ಡರ್ ಬಂದು 6.5 ಇಂಚು ತೊಗೊಂಡಿದ್ದೀನಿ. ಇದು 36ನ ಎದೆ ಸುತ್ತಳತೆ ಬ್ಲೌಸ್ಗೆ ತೊಗೊಂಡಿರುವಂಥದ್ದು 6.5 ಇಂಚು. ಈ 6.5 ಇಂಚು ಏನು ತೊಗೊಂಡಿರ್ತೀರ ನೀವು, ಇದರಲ್ಲಿ ನೀವು ಬ್ಯಾಕಲ್ಲಿ ಟೈಯಿಂಗ್ ಮಾಡ್ಬೋದು. ಅಂದರೆ ಒಂದಕ್ಕೊಂದು ನೀವು ಕಟ್ಟೋ ಥರನೂ ಮಾಡ್ಬೋದು, ಇಲ್ಲಾಂದರೆ ಅಲ್ಲೊಂದು ಶೋ ಬಟನ್ ಕೂಡ ಹಾಕ್ಬೋದು. ಇದರದ್ದು ಶೋಲ್ಡರು 6.5 ತೊಗೊಂಡಿದ್ದೀನಿ. ಹಾರ್ಮೋಲ್ ಕೂಡ ನಾನಿಲ್ಲಿ 6.5 ಇಂಚಿಗೆ ತೊಗೊಂಡಿದ್ದೀನಿ. ಇದರದ್ದು ನೆಕ್ ಬಿಡ್ತು ನಾನು 3.5 ಇಂಚಿಗೆ ತೊಗೊಂಡಿದ್ದೀನಿ. ನೋಡಿ, 3.5 ಇಂಚಿಗೆ ತೊಗೊತಾ ಇದ್ದೀನಿ. ಇದರಲ್ಲಿ ನೀವು ಫ್ರಂಟಲ್ಲಿ 6, 6.5, 7ವರೆಗೂ ನೀವು ಫ್ರಂಟ್ ನೆಕ್ ಡೀಪ್ನ ತೊಗೋಬೋದು ಈ ಸೈಜು. ಇದರಲ್ಲಿ ಈಗ ನಾನು ತೊಗೊಂಡಿರೋದು ಇದು 36 ತೊಗೊಂಡಿದ್ದೀನಲ್ಲ, ಇದೇ ರೀತಿ 37, 35, 36 ಈ ಥರ ನೀವು 3 ಸೈಜ್ಗೂ ಬೇಕಿದ್ದರೆ ಸೇಮ್ ಮೆಜರ್ಮೆಂಟ್ನೇ ನೀವು ಫಾಲೋ ಮಾಡ್ಬೋದು. ಇದರಿಂದ ಯಾವುದೇ ರೀತಿ ಆಲ್ಟ್ರೇಷನ್ ಅನ್ನೋದು ಬರೋದಿಲ್ಲ. ನೋಡಿ, ಆನಂತರ ನಾನು ಇದನ್ನು 6.5 ಇಂಚು ಶೋಲ್ಡರ್, 6.5 ಇಂಚು ಹಾರ್ಮೋಲ್ ತೊಗೊಂಡಿದ್ದೀನಿ. ನಂತರ ನೆಕ್ ಬಿಡ್ತು ಬಂದು 3.5 ಇಂಚಿಗೆ ತೊಗೊಂಡಿದ್ದೀನಿ. ಆಮೇಲೆ ನೋಡಿ, ಇಲ್ಲಿ 3 ಇಂಚಿಗೆ 1 ಮಾರ್ಕು, 3.5 1 ಮಾರ್ಕು. ನಿಮಗೆ ಡೀಪ್ ಎಷ್ಟು ಬೇಕು ಅಂತ ಹೇಳಿದ್ದಾರೆ ಅವರು, ಅಲ್ಲಿವರೆಗೂ ನೀವು ತೊಗೋಬೋದು. ನೋಡಿ, ಈಗ ನಾನಿಲ್ಲಿ 10 ತೊಗೊಂಡಿದ್ದೀನಲ್ಲ, ನೀವು 10.5 ತೊಗೋಬೋದು, 11 ತೊಗೋಬೋದು, 9.5 ಕೂಡ ತೊಗೋಬೋದು. ಇಲ್ಲಿವರೆಗೂ ನಿಮಗೆ ಇದೇ ಡಿಸೈನ್ ಅನ್ನೋದು ಕರೆಕ್ಟಾಗಿ ಬರುತ್ತೆ, ಅಂದರೆ ಈ ಮೆಜರ್ಮೆಂಟ್ ಬರುತ್ತೆ. ನೋಡಿ, ಈ ಥರ. ಇದರಲ್ಲಿ ಇನ್ನೂ ಒಂದು ಏನು ಚೇಂಜಸ್ ಮಾಡ್ಕೋಬೋದು ಅಂತ ನೋಡೋದಾದರೆ ನೋಡಿ, ಫಸ್ಟಿಗೆ ಈ ಥರ ಕರೆಕ್ಟಾಗಿ ಲೈನ್ನ ಹಾಕ್ಕೋಬೇಕಾಗತ್ತೆ. ಈ ಥರ ಲೈನ್ ಹಾಕ್ಕೊಂಡ್ಮೇಲೆ ನೋಡಿ, ಇದು ಕಂಪಲ್ಸರಿ ನೀವು 1/2 ಇಂಚು ಇಲ್ಲಿ ಬಿಡಲೇಬೇಕು. ಈ 1/2 ಇಂಚ್ ಇಟ್ಟಾಗ ಮಾತ್ರ ನಿಮಗೆ ಕರೆಕ್ಟಾಗಿ ನೆಕ್ ಆಯಿತು, ಡಿಸೈನ್ ಆಯಿತು, ಎಲ್ಲ ಪರ್ಫೆಕ್ಟಾಗಿ ಬರಬೇಕು ಅಂತ ಅಂದರೆ ಕಂಪಲ್ಸರಿ ಈ 1/2 ಇಂಚ್ ಅನ್ನೋದು ಎಲ್ಲ ಬ್ಲೌಸು ನೀವು ಏನೇ ಡಿಸೈನ್ ತೆಗೆದ್ರೂ ಕೂಡ ಈ 1/2 ಇಂಚ್ ಅನ್ನೋದು ಮರಿಬಾರ್ದು. ಇಲ್ಲಿಂದ ನೀವು 3 ಇಂಚು ತೊಗೊಂಡಿದ್ದೀರಾ, ಇಲ್ಲಿಂದನೇ ನಾನು ಡ್ರಾ ಮಾಡ್ಕೊತೀನಿ ಅಂತಂದರೆ ಇಲ್ಲಿ ಗ್ಯಾಪ್ ಬರೋ ಚಾನ್ಸ್ ಇರುತ್ತೆ. ಕರೆಕ್ಟಾಗಿ ಮಿಡ್ಲಲ್ಲಿ ಗ್ಯಾಪ್ ಬರುತ್ತೆ. ಹಾಗಾಗಿ 1/2 ಇಂಚ್ ಬಿಟ್ಟರೆ ಅಂದರೆ ನಿಮಗೆ ನೀವು ಬಟನ್ ಹಾಕಿದ್ರು ಅಷ್ಟೇ, ಟೈಯಿಂಗ್ ಮಾಡಿದ್ರು ಅಷ್ಟೇ, ಯಾವುದೇ ರೀತಿ ಗ್ಯಾಪ್ ಅನ್ನೋದು ಬರೋದಿಲ್ಲ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಡಿಸೈನ್ ಅನ್ನೋದು ಬರುತ್ತೆ. ಅದೇ ಹೇಳಿದ್ನಲ್ಲ, ಫ್ರಂಟಲ್ಲಿ ನೀವು 6, 6, 6.5,
7 ಇಂಚ್ವರೆಗೂ ನೀವು ಫ್ರಂಟ್ ನೆಕ್ಕು ತೊಗೋಬಹುದು. ಇದು 35, 36, 37ವರೆಗೂ ಈ ಸೈಜ್ಗೆ ಈ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ. ನೋಡಿ ಇಷ್ಟು ತೊಗೊಂಡ್ಮೇಲೆ ನಾನಿಲ್ಲಿ ಇದನ್ನು ರೌಂಡ್ ಹಾಕ್ತಾಯಿದ್ದೀನಿ. ಈ ರೌಂಡ್ ಹಾಕಬೇಕಾದ್ರೆ ನಾವು ಇದನ್ನು ಆದಷ್ಟು ಅಷ್ಟೇ ನಾವು ಈ ಥರ ರೌಂಡನ್ನ ಹಾಕಬೇಕು. ನಾವು ಮಾಮೂಲಿಯಾಗಿ ಬ್ಲೌಸ್ಗೆಲ್ಲ ಹಾಕಬೇಕಾದ್ರೆ ಯಾವ ಥರ ಹಾಕ್ತೀವಿ, ಈ ಥರ ಚಿಕ್ಕದಾಗಿ ಇಲ್ಲಿ ನೋಡಿ ತೋರಿಸ್ತೀನಿ ನಾನು. ಈ ಥರ ಚಿಕ್ಕದಾಗೆಲ್ಲ ನಾವು ಮಾರ್ಕ್ನ ಮಾಡ್ಕೊಂಡಿರ್ತೀವಿ. ಆದರೆ ಇದಕ್ಕೆ ನಾವು ಈ ರೀತಿ ಮಾರ್ಕ್ನ ಮಾಡಬಾರ್ದು. ಸ್ವಲ್ಪ ಅಗಲ ಇರಬೇಕಿದು. ನೋಡಿ ಈ ಥರ ಮಾರ್ಕಿಂಗಲ್ಲೇ ನೀವು ಆದಷ್ಟು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮಾತ್ರ ಈ ಥರ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಈ 1/2 ಇಂಚ್ ಏನಿದೆ ಇದನ್ನು ಬಿಟ್ಟು ನಾವು ಇದರಿಂದ ಯಾವ ಥರ ಇಲ್ಲಿ ಡಿಸೈನ್ ಎಲ್ಲ ತೆಗಿಬಹುದು. ನಾನು ಆಲ್ರೆಡಿ ತುಂಬ ಇಲ್ಲಿ ಎಲ್ಲದನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೆಕ್ ಡಿಸೈನ್ನ ಯಾವ ರೀತಿ ತೆಗಿಯೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ನೋಡಿ ಫಸ್ಟ್ನೇ ನೆಕ್ ಯಾವ ಥರ ಬರುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ನೀವು 2 ಇಂಚಿಗೆ ತೊಗೋಬೋದು. ನೋಡಿ ಇಲ್ಲಿಂದ ಇಲ್ಲಿಗೆ 2 ಇಂಚು ತೊಗೊಂಡು ನಾನು ಎಲ್ಲದನ್ನು ಅಷ್ಟೇ ನಿಮಗೆ ಈ ಸ್ಕೇಲ್ ಮುಖಾಂತರನೇ ಹೇಳ್ಕೊಡ್ತಾ ಇರೋದು. ನೋಡಿ ಇಲ್ಲಿಂದ ಇಲ್ಲಿಗೆ ಈ ಥರ ರೌಂಡು. ಅದಾದಮೇಲೆ ಈ ಪಾಯಿಂಟಿಂದ ನೋಡಿ ಈ ಥರ ನೀವು ಇದರಲ್ಲಿ ಎಷ್ಟು ಕರು ಬೇಕಿದ್ರೂ ನೀವು ತೊಗೋಬಹುದು. ಚಿಕ್ಕದಾಗಿ ತೊಗೋಬಹುದು ಅಥವಾ ದೊಡ್ಡದಾಗೂ ಕೂಡ ನೀವಿಲ್ಲಿ ತೊಗೋಬಹುದು. ನೋಡಿ ಈ ಥರ ಇದು ಒಂಥರ ಡಿಸೈನು. ಇದರಲ್ಲಿ ತುಂಬ ಥರ ಡಿಸೈನ್ಗಳು ಬರ್ತಾ ಇರುತ್ತೆ. ಇದರಲ್ಲಿ 15 ಮಾತ್ರ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು. ನೆಕ್ಸ್ಟ್ ನಾನು ನಿಮಗೆ ಇನ್ನೂ ಒಂದು 10 ಡಿಸೈನ್ವರೆಗೂ ಖಂಡಿತ ಹೇಳ್ಕೊಡ್ತೀನಿ. ನೋಡಿ ಇದನ್ನು ನಾನೀಗ ಕಟ್ ಮಾಡಿ ತೋರಿಸ್ತೀನಿ. ಇದು ರೌಂಡ್ ಯಾವ ಥರ ಹಾಕಿದ್ದೀನಿ ಇದೇ ಥರನೇ ಇದನ್ನು ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ವಿಡಿಯೋ ತುಂಬ ಲಾಂಗ್ ಆಯಿತು ಅಂತ ಖಂಡಿತ ಫ್ರೆಂಡ್ಸ್ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ನಾನು ತುಂಬ ನಿಮಗೆ ಮಧ್ಯದಲ್ಲಿ ಒಂದೊಂದು ಡಿಸೈನ್ಗೆ ಒಂದೊಂದು ಟಿಪ್ಸ್ ಹೇಳ್ತಾ ಇರ್ತೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದಿರ ಕರೆಕ್ಟಾಗಿ ನೋಡಿದ್ರಿ ಅಂದರೆ ನೀವು ಆಲ್ಮೋಸ್ಟು ಈಗ ಟ್ರೆಂಡಿಂಗಲ್ಲಿರೋವಂಥ ಎಲ್ಲ ಡಿಸೈನ್ನು ಕೂಡ ನೀವೇ ಕಲಿಬಹುದು. ಇದಂತೂ ಈ ನೆಕ್ ಅಂತೂ ತುಂಬಾ ಟ್ರೆಂಡಿಂಗಲ್ಲಿದೆ ಈಗ. ಬೋಟ್ ನೆಕ್ಕಲ್ಲಿ ಆಯಿತು ಅಥವಾ ನಮಗೆ ನಾರ್ಮಲ್ ಫ್ರಂಟ್ ಡೀಪಲ್ಲಿ ಆದ್ರೂ ಅಷ್ಟೇ ಈ ನೆಕ್ಗಳೆಲ್ಲ ತುಂಬಾ ಈಗ ತುಂಬ ಜನ ಕೇಳೋದೇ ಈ ಥರ ಡಿಸೈನ್ಗಳನ್ನ. ನೋಡಿ ಇಷ್ಟು ಕಟ್ ಮಾಡಿದ್ದೀನಿ ನಾನು. ಈ ಥರ ಕಟ್ ಮಾಡಿದಾಗ ಇದು ನಮಗೆ ಯಾವ ಥರ ಡಿಸೈನ್ ಬರುತ್ತೆ ಅಂತ ನೋಡೋಣ. ನೋಡಿ ಈ ಥರ ಡಿಸೈನ್ ಅನ್ನೋದು ಬರುತ್ತೆ. ಇಲ್ಲಿ ನೀವು ಟೈಯಿಂಗ್ ಬೇಕಿದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲಿ ಬಟನ್ ಬೇಕಿದ್ರೂ ಹಾಕ್ಕೋಬೋದು. ನೋಡಿ ಇದು ಡಿಸೈನ್ 1 ನಂಬರ್ 1 ಡಿಸೈನ್ ಇದು. ನೆಕ್ಸ್ಟ್ ನಂಬರ್ 2 ಡಿಸೈನು ಅಷ್ಟೇ. ನೀವು ಇಲ್ಲಿ ಮಾತ್ರ ಸೇಮ್ ಇದೇ ಥರನೇ ರೌಂಡ್ನ ಹಾಕ್ಕೋಬೇಕಾಗತ್ತೆ. ನೋಡಿ ನೆಕ್ಸ್ಟ್ ನಂಬರ್ 2 ಯಾವ ಡಿಸೈನ್ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇಲ್ಲಿ ನೋಡಿ ನೀವು ಕರೆಕ್ಟಾಗಿ ಇಲ್ಲಿಗೆ 1 ಇಂಚಿಗೆ ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಮಾರ್ಕ್ನ ಮಾಡಿಕೊಂಡು ಇದನ್ನು ನೀವು ಈ ರೀತಿ ಕರುವನ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈ ಥರ ಕರ್ವ್ ಹಾಕ್ಕೊಂಡು ಆನಂತರ ಇದೇ ಸ್ಕೇಲಿಂದ ನಾವು ಇದನ್ನು ಈ ರೀತಿಯಾಗಿ ಹಾಕ್ಕೋಬೇಕು. ನೋಡಿ ಇಲ್ಲಿ 1/2 ಇಂಚು ನಾನು ಬಿಟ್ಟಿದ್ದೀನಿ. ಇದನ್ನು 1/2 ಇಂಚ್ ಬಿಟ್ಟು ಇಲ್ಲಿ ಮಾರ್ಕ್ನ ಮಾಡ್ತಾಯಿದ್ದೀನಿ. ನೋಡಿ ಇದು ಕೂಡ ಅಷ್ಟೇ ತುಂಬಾ ಟ್ರೆಂಡಿಂಗಲ್ಲಿರೋಂಥನೇ ಡಿಸೈನ್ ಕೂಡ ಇದು. ತುಂಬ ಜನ ಈ ಎಲ್ಲ ಡಿಸೈನು ಅಷ್ಟೇ ನಾನು ಇಲ್ಲಿ ಎಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿರುವಂಥದ್ದು. ನೋಡಿ ಇದು ಯಾವ ಥರ ಇದೆ ಇದೇ ಥರನೇ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೀವು ಈ ರೀತಿ ಪ್ಯಾಟ್ರನ್ಸ್ನ ಕಟ್ ಮಾಡಿ ಒಂದು ಇಷ್ಟು ಇಟ್ಕೊಂಡ್ರಿ ಅಂದರೆ ಯಾವ ಡಿಸೈನು ಅಂತ ಮೊಬೈಲಲ್ಲಿ ಸರ್ಚ್ ಮಾಡೋದಕ್ಕಿಂತ ನೀವು ಇದನ್ನೇ ನೀವು ಅವರಿಗೆ ತೋರಿಸಿ ಇದರಲ್ಲಿ ಯಾವ ಡಿಸೈನ್ ಬೇಕು ನೋಡಿ ಅಂತ ಕೂಡ ಹೇಳ್ಬೋದು. ಇದಷ್ಟು ನೀವು ಕಂಪಲ್ಸರಿ ಕಟ್ ಮಾಡಿ ಇಟ್ಕೊಂಡ್ರಿ ಅಂದರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಇದರಿಂದ ಅಂತ. ಇದು ಕೂಡ ಅಷ್ಟೇ ನೆಕ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಈ ಥರ ಬಂದಿದೆ. ಈ ಥರ ಬಂದಾಗ ಇದು ಡಿಸೈನ್ ಯಾವ ರೀತಿಯಾಗಿ ಕಾಣುತ್ತೆ ನೋಡಿ. ಇದು ಕೂಡ ಅಷ್ಟೇ ತುಂಬ ಜನ ಈಗ ಕೇಳ್ತಾ ಇರೋದೇ ನಿಮಗೆ ಇದೇ ಥರ ಡಿಸೈನ್ ಕೇಳ್ತಾ ಇರ್ಬೋದು ಅಥವಾ ನಿಮಗೆ ಈ ಡಿಸೈನ್ ಗೊತ್ತಿಲ್ಲದೆ ಇರ್ಬೋದು. ಇದನ್ನೆಲ್ಲ ನೀವು ಈ ರೀತಿ ಕಟ್ ಮಾಡಿ ಇಟ್ಕೊಂಡಾಗ ನೀವು ಇದನ್ನು ತೋರಿಸಿದ್ರಿ ಅಂದರೆ ಇದರಲ್ಲಿ ನಿಮಗೆ ಬ್ಯಾಕಲ್ಲಿ ಯಾವ ಥರ ಡಿಸೈನ್ ಬೇಕು ಅಂತ ಕೇಳಿ ನೀವು ಖಂಡಿತ ಸ್ಟಿಚ್ ಮಾಡ್ಬೋದು. ನೋಡಿ ಈಗ ನಂಬರ್ 3ಗೆ ನಾನು ಇದು ಸೇಮ್ ಎಲ್ಲದಕ್ಕೂ ಅಷ್ಟೇ ಸೇಮ್ ನೆಕ್ಕನ್ನ ಹಾಕ್ಕೊತೀನಿ. ಇಲ್ಲಿ ಮೇಲೆ ಮಾತ್ರ ನಾನು ಫಸ್ಟೇ ಹೇಳ್ದಾಗೆ ಇದೇ ಥರನೇ ನೆಕ್ಕನ್ನು ಡ್ರಾ ಮಾಡ್ಕೋಬೇಕು ನೀವು.
ನೋಡಿ ಈ ಡಿಸೈನ್ ಮಾತ್ರ ತುಂಬಾ ಸಿಂಪಲ್ಲು. ನಿಮ್ಗೆ ಇದು ಒಂದು ಸ್ಕೇಲ್ ಇತ್ತು ಅಂದರೆ ಆರಾಮವಾಗಿ ನೀವು ಈ ಡಿಸೈನ್ನ ಹಾಕ್ಬೋದು. ನೋಡಿ ಇದು ಎಲ್ಲೆಲ್ಲಿ ಮಾರ್ಕಿಂಗ್ ಇದೆ, ಮಾರ್ಕಿಗೆ ಕರೆಕ್ಟಾಗಿ ಇಲ್ಲಿ ಟಚ್ ಆಗಿರಬೇಕು, ಆಮೇಲೆ ಇಲ್ಲೂ ಕೂಡ ಟಚ್ ಆಗಬೇಕು, ನಮಗೆ ಇಲ್ಲೂ ಕೂಡ ಇದು ಈ ಮಾರ್ಕ್ ಅನ್ನೋದು ಟಚ್ ಆಗಬೇಕು. ಈ ರೀತಿ ಆದಾಗ ಇದು ತುಂಬ ಜನ ಹಳ್ಳಿ ಕಡೆ ಆಯಿತು, ಸಿಟಿ ಕಡೆ ಆಯಿತು ಜಾಸ್ತಿ ಇಷ್ಟಪಡೋದು, ಜಾಸ್ತಿ ಈಗ ಸ್ಟಿಚ್ ಮಾಡಿಸ್ತಾ ಇರೋದು ಅಂದರೆ ಇದೇ ಡಿಸೈನ್ನ. ನೋಡಿ ಇದು ತುಂಬಾ ಈಸಿಯಾಗಿ ಕೂಡ ನಾವು ಇದನ್ನು ಹಾಕ್ಕೋಬೋದು. ಈ ಸ್ಕೇಲ್ ಏನಿದೆ, ಈ ಸ್ಕೇಲ್ನ ಕರೆಕ್ಟಾಗಿ ನಾವು ಈ ರೀತಿ ಹಾಕ್ಕೊಂಡಾಗ ಇದು ಈ ಥರ ಡಿಸೈನ್ ಬರುತ್ತೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಕೂಡ ಡಿಸೈನು. ಇದರಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಗ್ತಾ ಇದೆ ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ನೀವು ಯಾವುದನ್ನು ಟ್ರೈ ಮಾಡಿದ್ದೀರಾ ಇನ್ನೂ, ಅಥವಾ ಯಾವ ಥರ ಡಿಸೈನ್ನ ನೀವು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದರೂ ಕೂಡ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಸೇಮ್ ನೆಕ್ ಇದನ್ನು ಕಟ್ ಮಾಡ್ಕೊತೀನಿ ನಾನು. ನೋಡಿ ಇದು ಸಿಂಪಲ್ಲಾಗಿ ಈ ಸ್ಕೇಲ್ ಏನಿದೆ ಇದರಿಂದ ಹಾಕಿರುವಂಥ ಡಿಸೈನ್ ಇದು ಎಷ್ಟು ನೀಟಾಗಿ ಕಾಣಿಸುತ್ತೆ ಗೊತ್ತಾ. ನೋಡಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಶೇಪು. ಆದಷ್ಟು ಇದನ್ನೆಲ್ಲನೂ ನೀವು ಈ ಥರ ಇಟ್ಕೊಂಡಾಗ ನಿಮಗೆ ತುಂಬಾ ಯೂಸ್ ಆಗುತ್ತೆ ಇದೆಲ್ಲ. ನೋಡಿ ಡಿಸೈನ್ ನಂಬರ್ 4. ಈ ಡಿಸೈನ್ ಇದರಲ್ಲಿ ನಾನು ಯಾವ ಥರ ಡಿಸೈನ್ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿಂದ ನೀವು 2 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಹೀಗೆ ಇದನ್ನು ಫ್ರೀ ಹ್ಯಾಂಡಲ್ಲೇ, ಕೆಲವೊಂದು ನಾವು ಸ್ಕೇಲಲ್ಲಿ ಹಾಕ್ಬೋದು, ಕೆಲವೊಂದನ್ನು ಹಾಗೆ ಫ್ರೀ ಹ್ಯಾಂಡಲ್ಲಿ ಫಸ್ಟಿಗೆ ನೀವು ಟ್ರೈ ಮಾಡಬೇಕಿದ್ರೆ ವೇಸ್ಟ್ ಪೇಪರಿಂದ ಟ್ರೈ ಮಾಡಿ ಆಮೇಲೆ ನೀವು ಈ ಥರ ಪ್ಯಾಟ್ರನಲ್ಲಿ ಮಾಡ್ಕೋಬೇಕಾಗುತ್ತೆ. ಫ್ರೀ ಹ್ಯಾಂಡಲ್ಲಿ ನಾವು ಇದನ್ನು ಹಾಕ್ಬೋದು. ನೋಡಿ ಈ ರೀತಿಯಾಗಿ ಫಸ್ಟಿಗೆ ಈ ರೀತಿಯಾಗಿ ಹಾಕ್ಕೊಂಡು ನೋಡಿ ಈ ಥರ ಫ್ರೀ ಹ್ಯಾಂಡಲ್ಲಿ ಹಾಕ್ಕೊಂಡಿದ್ದೀವಲ್ಲ, ಇದು ಏನು ಹಾಕಿದ್ದೀವಿ ನಾವು ಇದ್ರ ಮೇಲೇ ನಾವು ಈಗ ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ. ನೋಡಿ ಈ ಥರ ನೋಡಿ ಇದನ್ನು ಕೂಡ ನಾನು ಕಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ಇವೆಲ್ಲನೂ ಅಷ್ಟೇ. ಡಿಸೈನ್ಗಳಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ. ನೋಡಿ ಈಗ ಇದನ್ನು ನಾನು ಕರೆಕ್ಟಾಗಿ ಎಲ್ಲ ಕಟ್ ಮಾಡ್ಕೊತೀನಿ. ಈ ಡಿಸೈನ್ ಕಟ್ ಮಾಡುವಾಗ್ಲೂ ಅಷ್ಟೇ ನಾವು ತುಂಬ ಅವಸರ ಪಟ್ಕೊಂಡು ಕಟ್ ಮಾಡೋಕ್ಕೆಲ್ಲ ಹೋಗಬಾರ್ದು. ನಿಧಾನಕ್ಕೆ ಆದರೂ ಪರವಾಗಿಲ್ಲ, ಯಾಕೆಂದರೆ ಈಗ ನಾವು ಇದೆಲ್ಲ ಪ್ಯಾಟ್ರನ್ನ ಇಟ್ಕೊಂಡಿರ್ತೀವಿ, ಇದನ್ನು ಯಾವುದು ಬಿಸಾಕುವಂಥದ್ದಲ್ಲ ಇದು. ಹಾಗಾಗಿ ಆದಷ್ಟು ಇದನ್ನೆಲ್ಲ ನಾವು ನೀಟಾಗಿ ಕಟ್ ಮಾಡಿ ಇಟ್ಕೊಂಡ್ವಿ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ. ನೋಡಿ ಇದನ್ನು ನಾನು ಈ ಥರ ಕಟ್ ಮಾಡಿದ್ದೀನಿ. ಈಗ ಇಲ್ಲಿ ಇದನ್ನು ಕೂಡ ಕಟ್ ಮಾಡ್ಕೊತೀನಿ. ನೋಡಿ ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಎಲ್ಲ ಡಿಸೈನ್ ಅಂತೂ ಈಗ ನಾನು ತೋರಿಸ್ತಾ ಇರೋದು ಎಲ್ಲ ಡಿಸೈನ್ ಕೂಡ ಈಗ ಟ್ರೆಂಡಲ್ಲಿರುವಂಥದ್ದೇ. ಈಗ ನೆಕ್ಸ್ಟು ನಾನು ನಂಬರ್ 5 ಡಿಸೈನ್ನ ನೋಡೋಣ ಯಾವ ಥರ ಇದೆ ಅಂತ. ನೋಡಿ ನಂಬರ್ 5 ಡಿಸೈನ್ಗೆ ನಾನು ಯಾವ ಥರ ಹಾಕ್ತಾಯಿದ್ದೀನಿ ಅಂದರೆ, ನಾನು ಈ ನೆಕ್ಕೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ. ಇದನ್ನೇ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಿಮಗೆ. ನೋಡಿ ಇದನ್ನು ಇಲ್ಲಿಂದ ಕರೆಕ್ಟಾಗಿ ಈ ಸ್ಕೇಲ್ ಏನಿದೆ ಈ ಸ್ಕೇಲ್ಗೆ ಕರೆಕ್ಟಾಗಿ ಟಚ್ ಆಗೋ ಥರ ಇಲ್ಲಿ ಈ ಪಾಯಿಂಟಲ್ಲೆಲ್ಲ ಕರೆಕ್ಟಾಗಿ ಈ ಸ್ಕೇಲಿಗೆ ಟಚ್ ಆಗೋ ಥರ ಇಟ್ಕೋಬೇಕಾಗತ್ತೆ. ಆನಂತರ ನೋಡಿ ಇಲ್ಲಿ ಬಂದಾಗ ಇದೇ ಸ್ಕೇಲ್ನ ನಾವು ಒಂದು ಸ್ವಲ್ಪ ಈ ರೀತಿ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಯಾವ ಥರ, ಇಷ್ಟೇ. ಈ ಸ್ಕೇಲ್ನ ಈ ರೀತಿ ತಿರುಗಿಸಿದಾಗ 1 ಇಂಚ್ವರೆಗೂ ನೀವು ಮೇಲೆ ಬಂದು ಈ ಥರ ತಿರುಗಿಸ್ಬೋದು. ಇದನ್ನು ಈ ಥರ ಹಾಕಿದಾಗ ನಮಗೆ ಇದು ಅಷ್ಟೇ ತುಂಬಾ, ಈಗ ನಾನು ತೋರಿಸ್ತಾ ಇರೋದು ಯಾವುದು ಸಿಂಪಲ್ ಡಿಸೈನು ಅಥವಾ ನಾರ್ಮಲ್ ಅಂತೂ ಅಲ್ವೇ ಅಲ್ಲ. ಈಗ ಎಲ್ಲದೂ ಅಷ್ಟೇ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ಗಳು ಇವೆ ಎಲ್ಲನೂ ಕೂಡ. ನೋಡಿ ಈ ಥರ ನೋಡಿ ಇದನ್ನ ಕಟ್ ಮಾಡಿದಾಗ ನಮಗೆ ಹಾರ್ಟ್ ಟೈಪ್ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಕರೆಕ್ಟ್ ಪರ್ಫೆಕ್ಟಾಗಿ ಹಾರ್ಟ್ ಬಂದಿದೆ ಅಂತ. ಈ ಹಾರ್ಟ್ ಕೂಡ ಅಷ್ಟೇ, ನೀವು ಇದನ್ನೇ ಈಗೇನು ಸ್ಕೇಲ್ ತೋರಿಸಿದೆ ನಾನು ಇದನ್ನೇ ಈ ಕಡೆ ರಿವರ್ಸ್ ಮಾಡಿಕೊಂಡ್ರೆ ನಿಮಗೆ ಈ ಕಡೆಯಿಂದ ಹಾರ್ಟ್ ಬರುತ್ತೆ, ಇಲ್ಲಾಂದರೆ ಈ ಥರ ಹಾರ್ಟ್ ಬರುತ್ತೆ. ಯಾವ ಥರ ಹಾರ್ಟ್ ಬೇಕಾದ್ರೂ ನೀವು ಕೇಳಿದ್ರು ಕೂಡ ಹಾಕ್ಬೋದು, ಅಷ್ಟು ಈಸಿಯಾಗಿದೆ ಇದು. ನೋಡಿ ನಂಬರ್ 6 ಡಿಸೈನ್ನ ನೋಡೋಣ ಯಾವ ರೀತಿ ಅಂದರೆ, ಇದನ್ನು ಅಷ್ಟೇ ಒಂದು
ಇಂಚಿಗೆ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ನಾವಿಲ್ಲಿ ಈ ರೀತಿಯಾಗಿ ಬಾಕ್ಸ್ ಟೈಪು ಹಾಕ್ಕೋಬೇಕು. ತ್ರಿಭುಜ ಏನಿರುತ್ತೆ ಆ ಥರ ಇದನ್ನು ನೀವು ನಿಧಾನಕ್ಕೆ ಸ್ಕೇಲ್ ಇಟ್ಕೊಂಡು ಕೂಡ ಹಾಕ್ಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲ ಡಿಸೈನ್ಗಿಂತ ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇದು ನೋಡಿ ಈ ಥರ ಹಾಕ್ಕೋಬೇಕಾಗತ್ತೆ. ಈ ಥರ ಹಾಕಿದ್ಮೇಲೆ ನಾವು ಇದನ್ನು ಈ ರೀತಿ ಸ್ಕೇಲ್ ತೊಗೊಂಡು ಕರೆಕ್ಟಾಗಿ ಇದಕ್ಕೆ ಟಚ್ ಆಗೋ ರೀತಿ ಇಟ್ಕೋಬೋದು. ನೀವು ಇದರಲ್ಲೂ ಕೂಡ 2 ಥರ ಡಿಸೈನ್ನ ಮಾಡ್ಕೋಬೋದು. ತುಂಬಾ ಅದು ಕೂಡ ಚೆನ್ನಾಗಿ ಬರುತ್ತೆ. ಇನ್ನೂ ಒಂದು ಡಿಸೈನು ಇದರಲ್ಲೇ ಯಾವ ಥರ ಅಂತಂದರೆ, ಈಗ ನಾನು ಏನು ಇದನ್ನು ಹಾಕಿದ್ದೀನಿ ಇದನ್ನು ಬಿಟ್ಟು ನೀವು ಇಲ್ಲೂ ಕೂಡ ಈ ರೀತಿ ಸ್ಕ್ವಯರ್ ಆಗಿ ಈ ಥರ ಬಂದರೆ ಅದು ಒಂಥರ ಡಿಸೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಡಿಸೈನು. ಇದಂತೂ ತುಂಬ ಜನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಇದನ್ನು. ನೋಡಿ ಇದನ್ನು ಅಷ್ಟೇ ನಾವು ಕಟ್ ಮಾಡುವಾಗ್ಲೂ ಅಷ್ಟೇ ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಡಿಸೈನ್ ತುಂಬ ಜನ ಸ್ಟಿಚ್ ಮಾಡಿಸಿದ್ದಾರೆ ಇದನ್ನು. ಅಷ್ಟು ನೀಟಾಗಿ ಕಾಣಿಸುತ್ತೆ. ಇದು ನೋಡಿ ಯಾವ ಥರ ಬಂದಿದೆ ಅಂತ. ಒಂಥರ ಫ್ಲವರ್ ಟೈಪು ಬರುತ್ತೆ. ತುಂಬಾ ನಾವು ಅಂದರೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಮಾತ್ರ. ಇಲ್ಲಿ ನೀವು ಟೈಯಿಂಗು ಬರೋದಿಲ್ಲ, ಇದಕ್ಕೆ ನಿಮ್ಗೆ ಇಲ್ಲಿ ಬಟನ್ ಕೂಡ ಬರೋದಿಲ್ಲ. ಬೇಕಿದ್ರೆ ಬ್ಯಾಕ್ ಹುಕ್ಕು ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲಿ ಒಂದು ಹುಕ್ಸ್ ಬರೋ ಥರ ನೀವು ಬೇಕಿದ್ರೆ ಹಾಕ್ಕೋಬೋದು. ಈ ಥರ ಡಿಸೈನ್ಗೆ ನೀವೇನಿದ್ರೂ ಇದನ್ನು ಹಾಗೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ ಕೂಡ ಅಷ್ಟೇ. ನೋಡಿ ಈಗ ನೆಕ್ಸ್ಟ್ ನಂಬರ್ 7. ಇದರಲ್ಲಿ ನಾನು ಯಾವ ಥರ ಡಿಸೈನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಅಂತ ಅಂದರೆ, ನೋಡಿ ಇದನ್ನು ಈ ಸ್ಕೇಲ್ ಏನಿದೆ ಇದನ್ನು ನಾವಿಲ್ಲಿ ಇದಕ್ಕೆ ಟಚ್ ಆಗೋ ಥರ ಇಲ್ಲಿ ಇಟ್ಕೋಬೇಕಾಗತ್ತೆ. ನಾನು ಯಾವುದೇ ಡಿಸೈನ್ ಆದರೂ ರಿಪೀಟ್ ಅಂತೂ ಯಾವುದು ಹೇಳಿಲ್ಲ ಇದರಲ್ಲಿ. ಎಲ್ಲನೂ ಅಷ್ಟೇ ನ್ಯೂ ಟ್ರೆಂಡಲ್ಲಿರೋಂಥ ಡಿಸೈನ್ಗಳೇ. ನೋಡಿ ಇದನ್ನು ಈ ಥರ ಕಟ್ ಮಾಡಿದ್ದೀನಿ, ಮಾರ್ಕ್ ಮಾಡಿದ್ದೀನಿ. ಈಗ ಸೇಮ್ ಏನಿದೆ ಈಗ ಇದ್ರ ಮೇಲೇ ನಾನಿಲ್ಲಿ ಕಟ್ನ ಮಾಡ್ಕೊತಾ ಇದ್ದೀನಿ. ನೋಡಿ ನೀವು ಇಲ್ಲಿ ರೌಂಡ್ ಬೇಡ ಅನ್ನೋ ಹಾಗಿದ್ದರೆ ನೀವು ಇಲ್ಲಿ ಇದೇ ರೀತಿ ಚೂಪಾಗಿ ಕೂಡ ನೀವು ಮಾಡ್ಕೋಬೋದು. ಒಂಚೂರು ರೌಂಡ್ ತೆಗೆದ್ರೂ ಕೂಡ ಇದು ಒಂಥರ ಬರುತ್ತೆ. ಸ್ವಲ್ಪ ಡಿಸೈನ್ ಜಾಸ್ತಿ ರೌಂಡ್ ತೆಗೆದ್ರೂ ಕೂಡ ಇದರಲ್ಲೇ ನೀವು ತುಂಬ ಥರ ಮಾಡ್ಕೋಬೋದು. ಇದನ್ನೇ ರಿವರ್ಸ್ ಮಾಡ್ಬೋದು, ಎಲ್ಲ ಥರನೂ ಮಾಡ್ಕೋಬೋದು ನೀವು ಇದರಲ್ಲಿ. ಎರಡೆರಡು ಈಗೇನು ನಾನು ಡಿಸೈನ್ ತೋರಿಸಿದ್ದೀನಲ್ಲ, ಈ ಸ್ಕೇಲ್ನ ನೀವು ಈ ರೀತಿ ಇಟ್ಕೊಳ್ಳೋದಾದರೆ ರಿವರ್ಸ್ ಇಟ್ಕೊಂಡ್ರಿ ಅಂದರೆ ಇದೇ ಡಿಸೈನು ಈ ಕಡೆ ಬರುತ್ತೆ ಅಷ್ಟೇ. ಇದರಲ್ಲಿ ತುಂಬ ಡಿಸೈನ್ಸು ಮಾಡ್ಕೋಬೋದು. ನೋಡಿ ಇದು ಕೂಡ ಅಷ್ಟೇ ತುಂಬಾ ವಿ ಶೇಪಲ್ಲಿರೋವಂಥ ಡಿಸೈನ್. ಇದು ಕೂಡ ತುಂಬಾ ಟ್ರೆಂಡಿಂಗಲ್ಲಿರೋವಂಥ ಡಿಸೈನೇ. ನೋಡಿ ನಂಬರ್ 8 ಡಿಸೈನ್. ಇದರಲ್ಲಿ ಯಾವ ಥರ ಇದೆ ಅಂತ ನೋಡಿದ್ರೆ ನೋಡಿ ತುಂಬಾ ಸಿಂಪಲ್. ಇದು ಯಾರು ಬೇಕಾದ್ರೂ ಈ ಡಿಸೈನ್ನ ನೀವು ಹಾಕ್ಬೋದು. ನೋಡಿ ಫಸ್ಟಿಗೆ ಇಲ್ಲಿ ರೌಂಡನ್ನು ಹಾಕ್ಕೋಬೇಕಾಗತ್ತೆ. ನೋಡಿ ಇದು ಎಂಥ ಬಿಗಿನರ್ಸ್ ಬೇಕಿದ್ರೂ ನೀವು ಇದನ್ನು ಹಾಕ್ಬೋದು. ಈ ಥರ ಹಾಕಿದ್ಮೇಲೆ ಇದನ್ನೇ ನಾವು ಇದೇ ಸ್ಕೇಲ್ನ ತೊಗೊಂಡು ಈ ರೀತಿಯಾಗಿ ಹಾಕ್ಕೋಬೇಕಾಗತ್ತೆ. ನೋಡಿ ಈ ಥರ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಪ್ರತಿಯೊಂದು ಡಿಸೈನು ಅಷ್ಟೇ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ ಇದರಲ್ಲಿ ಡಿಸೈನ್ಗಳು ಮಾತ್ರ. ನೋಡಿ ನೋಡಿ ಇದು ಕೂಡ ಅಷ್ಟೇ ತುಂಬಾ ಜಾಸ್ತಿ ಟ್ರೆಂಡಿಂಗಲ್ಲಿರೋದು. ಪ್ರತಿಯೊಂದು ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ ಇದರಲ್ಲಿ. ನೋಡಿ ಈಗ ನಂಬರ್ 9 ಡಿಸೈನ್ ಯಾವ ರೀತಿ ಅಂತ ನೋಡೋಣ. ಫಸ್ಟಿಗೆ ನೋಡಿ ಈ ಥರ ಸ್ಟ್ರೈಟಾಗಿ ಲೈನ್ ಇದೆ. ಇಲ್ಲಿ ಈ ಲೈನ್ನ ನಾವೇನು ಮಾಡಬೇಕಾಗತ್ತೆ ನೋಡಿ, ಇದೇನಿದೆ ಈಗ ಮೊದಲಿಗೆ ನಾನು ಇಲ್ಲಿಂದ ಒಂದು 2 ಇಂಚ್ ಗ್ಯಾಪ್ಗೆ ನಾನು ಈ ರೀತಿ ಫಸ್ಟಿಗೆ ಒಂದು ಲೈನ್ನ ಹಾಕ್ಕೊತೀನಿ. ಇಲ್ಲಿ ನೋಡಿ ಈ ಥರ ಹಾಕ್ಕೊಂಡ್ಮೇಲೆ ನೀವು ಇಲ್ಲಿ ಫ್ರೀ ಹ್ಯಾಂಡಲ್ಲಿ ಬೇಕಾದ್ರೂ ಇದನ್ನು ಹಾಕ್ಕೋಬೋದು, ಕರ್ವ್ ಬರೋ ಥರ. ನೋಡಿ ಈ ಥರ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ ಇಲ್ಲಿ ಫುಲ್ಲು ಸ್ಕ್ವೇರ್ ಆಗಿನೇ ಬರುತ್ತೆ ಇದು. ಇಲ್ಲಿ ಕೂಡ ಅಷ್ಟೇ ಈ ಥರ. ಆಮೇಲೆ ನೋಡಿ ಇಲ್ಲಿ ನಾನಿಲ್ಲಿ ಇದನ್ನು ಈ ರೀತಿ ಕರ್ವ್ಗೆ ಕಟ್ ಮಾಡ್ತಾಯಿದ್ದೀನಿ.
ಆದಷ್ಟು ಈ ಥರ ಪೇಪರೆಲ್ಲ ಕಟ್ ಮಾಡೋದಕ್ಕೆ ನೀವು ಈ ಥರ ಸ್ಟೀಲ್ ಸ್ಕೇಲ್ನೇ ಸಿಸರ್ನೇ ಯೂಸ್ ಮಾಡಬೇಕಾಗುತ್ತೆ. ನೋಡಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲೇ ವೆರೈಟಿ ಈಗ ಏನು ನಾವು ಡಿಸೈನ್ ಇಲ್ಲಿ ಕಟ್ ಮಾಡ್ತಾ ಇದ್ದೀವಿ, ಇದರಲ್ಲೇ ನೀವು ಇನ್ನೂ ಕ್ರಿಯೇಟಿವಿಟಿ ತೋರಿಸಿ ಇನ್ನೂ ಬೇಕಿದ್ರೆ ಯಾವ ಥರ ಡಿಸೈನ್ ಬೇಕಾದ್ರೂ ನೀವು ಇದರಿಂದನೇ ಕ್ರಿಯೇಟ್ ಮಾಡ್ಬೋದು. ಫಸ್ಟು ಓನಾಗಿ ನೀವು ಒಂದು ಬುಕ್ಕಲ್ಲಿ ಅದು ಬರ್ಕೊಳ್ಳೋದು ಅಥವಾ ಈ ಥರ ಮಾಡಿದಾಗ ನಿಮಗೆ ಈಸಿಯಾಗಿ ನೀವೇ ಓನಾಗಿ ಕ್ರಿಯೇಟ್ ಮಾಡ್ಕೋಬೋದು ಎಲ್ಲ ಡಿಸೈನ್ಗಳನ್ನ. ನೋಡಿ ಇದು ತುಂಬಾ ಸಿಂಪಲ್, ಇದು ತುಂಬ ಸಿಂಪಲ್ ಅಂದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಯಾವುದೇ ರೀತಿ ನಾನು ಮಾರ್ಕಿಂಗ್ ಮಾಡ್ತಾ ಇಲ್ಲ. ಸೇಮ್ ಇದು ಏನು ಮಾರ್ಕ್ ಇದೆ ಇದನ್ನೇ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು 3.5 ಇಂಚ್ ಏನು ಅಂತ ಬ್ರಾಡ್ ಏನು ಆಗೋದಿಲ್ಲ ಫ್ರೆಂಡ್ಸ್, ಖಂಡಿತ. ಯಾಕೆಂದರೆ ಈಗ ನಾವು ನಾರ್ಮಲಾಗಿ ತೆಗಿಬೇಕಾದ್ರೂ ನಾರ್ಮಲ್ ಡೀಪ್ ನೆಕ್ ಬ್ಲೌಸಿಗಾದ್ರೂ ನಾವು ಖಂಡಿತ 3.5-4ವರೆಗೂ ನಾವು ಬ್ರಾಡ್ನ ತೆಗಿತೀವಿ. ಇದರಿಂದ ಏನು ಅಷ್ಟೊಂದು ಏನು ಬ್ರಾಡ್ ಅಂತ ಅನಿಸೋದಿಲ್ಲ. ನೋಡಿ ಈ ರೀತಿ ಏನು ಸ್ಕ್ವೇರ್ ಇರುತ್ತೋ ಈ ರೀತಿ ತೆಗೆದಾಗ ನಮಗೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ನೀವು ಬಟನ್ ಹಾಕ್ಕೋಬೋದು, ಇಲ್ಲಿ ಕೂಡ ಬ್ಯಾಕ್ ಹುಕ್ ಮಾಡ್ಬೋದು. ಇದು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನೆಕ್ಸ್ಟ್ ಡಿಸೈನ್ 11ನೇದು ನಾನು ಯಾವ ಥರ ಡಿಸೈನ್ನ ಹೇಳ್ತಾ ಇದ್ದೀನಿ ಅಂತ ನೋಡೋಣ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಈಸಿಯಾಗಿ ಹಾಕ್ಕೋಬೋದು. ನೋಡಿ ಇದಕ್ಕೆ ನಾವೇನು ಮಾಡಬೇಕಂದ್ರೆ ಈ ಥರ ಇದು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಇದರಿಂದ ಅರ್ಧ ಭಾಗ ತೊಗೋಬೇಕಾಗುತ್ತೆ. ಅರ್ಧ ಭಾಗ ತೊಗೊಂಡು ಒಂದು 1/2 ಇಂಚ್ವರೆಗೂ ಹೊರಗಡೆ ಹೋಗಬೇಕಾಗುತ್ತೆ. ನೋಡಿ 1/2 ಇಂಚ್ವರೆಗೂ. ಆಮೇಲೆ ಇದನ್ನು ಈ ಸ್ಕೇಲ್ ತೊಗೊಂಡು ಈ ಥರ ಲೈನ್ ಇದಕ್ಕೆ, ಆಮೇಲೆ ಇದಕ್ಕೆ ಏನೈತೆ ಈ ಥರ ಲೈನ್ ಈ ಥರ. ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನೋಡಿ ಈ ಥರ. ನೋಡಿ ಈ ಡಿಸೈನ್ ಅನ್ನೋದು ಈ ರೀತಿಯಾಗಿ ಬರುತ್ತೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಡಿಸೈನ್ ಯಾವುದು ಅಂತ ನೋಡೋಣ. ತುಂಬಾ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ, ವಿಡಿಯೋ ಎಲ್ಲಿ ತುಂಬ ಲಾಂಗ್ ಆಗಿಬಿಡುತ್ತೋ ಅಂತ. ನೋಡಿ ಈ ಡಿಸೈನ್ ಅಷ್ಟೇ ನಂಬರ್ 12 ತುಂಬಾ ಇದು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್. ಡಿಸೈನು ಖಂಡಿತ ಟ್ರೈ ಮಾಡಿ. ಇದಕ್ಕೆ ಮಿಡ್ಲಲ್ಲಿ ಕರೆಕ್ಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಈ ಡಿಸೈನ್ ಏನು ಹಾಕಿದ್ದೀವಿ ನಾವು ಇದರಲ್ಲಿ ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಇದಕ್ಕೆ ಕೂಡೋ ಹಾಗೆ ಒಂದು ಕರ್ವ್ನ ಹಾಕ್ಕೊಳ್ಳೋಣ. ನೋಡಿ ಈ ಥರ ಹಾಕ್ಕೊಂಡ ನಂತರ ಇದೇ ಏನಿದೆ ಇದನ್ನು ಈ ಥರ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದೇ ಸ್ಕೇಲಿಂದ ನೋಡಿ ಈ ಥರ. ಆಮೇಲೆ ನೋಡಿ ಇಲ್ಲೇನಿದೆ ಒಂಚೂರು ನಾವು ಇದರಲ್ಲಿ ಸ್ವಲ್ಪ ಕರ್ವ್ ಕೊಟ್ಟಾಗ ಇಲ್ಲೂ ಕೂಡ ಅಷ್ಟೇ ನಮಗೆ ನೀಟಾಗಿ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ. ಇದು ಅಷ್ಟೇ ಎಷ್ಟು ತುಂಬ ಜನ ಇಷ್ಟಪಟ್ಟರು. ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ನಿನ್ನೆ ತಾನೇ ಈ ಡಿಸೈನ್ನ ಸ್ಟಿಚ್ ಮಾಡಿದ್ದೀನಿ ನಾನು. ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸುತ್ತೆ ಬ್ಯಾಕಲ್ಲಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಈ ಡಿಸೈನ್. ಹೇಳಿದ್ನಲ್ಲ ನಾನು ನಿನ್ನೆ ತಾನೇ ಈ ಡಿಸೈನ್ನ ಟ್ರೈ ಮಾಡಿದ್ದೀನಿ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತು ಕೂಡ ಅವ್ರಿಗೆ ಈ ಡಿಸೈನ್. ನೆಕ್ಸ್ಟ್ ನಂಬರ್ 13. ಇದು ಅಷ್ಟೇ ತುಂಬಾ ಫ್ರೀ ಹ್ಯಾಂಡಲ್ಲಿ ಹಾಕಬೇಕಾಗುತ್ತೆ ನಾವು. ನೋಡಿ ಈ ರೀತಿಯಾಗಿ ಸೇಮ್ ಇಲ್ಲಿ ಯಾವ ಥರ ಬಂದಿದ್ದೀವೋ ನಾವು ಇಲ್ಲೂ ಕೂಡ ಅಷ್ಟೇ ಅದೇ ಥರನೇ ಹೋಗಬೇಕಾಗತ್ತೆ. ನೋಡಿ ಇಲ್ಲಿ ಮಾತ್ರ ಒಂಚೂರು ರೌಂಡು ಬರುತ್ತೆ, ಇಲ್ಲೆಲ್ಲ ಫುಲ್ಲು ನಮಗೆ ಈ ರೀತಿಯಾಗಿ ಚೂಪಾಗಿ ಶೇಪ್ ಬರುತ್ತೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್. ನೋಡಿ ಕಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ಈ ರೀತಿಯಾಗಿ ಇಲ್ಲಿ ಬಂದಾಗ ಒಂಚೂರು ಈ ಥರ ರೌಂಡಾಗಿ ಬರಬೇಕಾಗತ್ತೆ. ಆಮೇಲೆ ಮತ್ತೆ ಅದೇ ಥರ ಹೋಗಿ ಈ ಕಡೆ ಈ ಥರ ಚೂಪಿಗೆ ಬಂದ್ವಿ ಅಂದರೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಡಿಸೈನು. ನೋಡಿ ಯಾವ ಥರ ಬಂದಿದೆ ಅಂತ. ಖಂಡಿತ ಈ ಡಿಸೈನ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ನಂಬರ್ 14 ಡಿಸೈನು ಯಾವ ಥರ ಇದೆ ಅಂತ ನೋಡೋಣ. ಇದು ಅಷ್ಟೇ ತುಂಬ ಸಿಂಪಲ್ ಆಗಿರ್ಬೋದು, ಆದರೆ ಜಾಸ್ತಿ ಸ್ಟಿಚ್ ಮಾಡಿಸ್ತಾರೆ. ನೋಡಿ ನಾರ್ಮಲಾಗಿ ಈ ಥರ ಒಂದು ರೌಂಡನ್ನು ಹಾಕ್ಕೊಂಬಿಡಿ. ಈ ಕಡೆ ನೋಡಿ ಈ ಥರ ರೌಂಡು
ಫುಲ್ಲು ಪಾಟ್ ಟೈಪು ಬರುತ್ತೆ ಇದು. ಇದೇ ರೌಂಡ್ನ ಈಗ ಈ ಕಡೆ ಕೂಡ ನಾವು ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ಈಗ ಇದನ್ನು ಅಷ್ಟೇ ಇಲ್ಲಿ ಈ ಥರ ರೌಂಡ್ನ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ಎರಡೂ ಕಡೆ ಅಷ್ಟೇ ಇಲ್ಲಿ ಕರೆಕ್ಟಾಗಿ ರೌಂಡ್ ಬರಬೇಕಿದು ಅಷ್ಟೇ. ನೋಡಿ ಈ ಥರ ರೌಂಡ್ ಬಂದಮೇಲೆ ಇದಂತೂ ಇದು ಸ್ಟಾರ್ಟಿಂಗಲ್ಲಿ ಬೋಟ್ ನೆಕ್ಕಲ್ಲಿ ಜಾಸ್ತಿ ಫಸ್ಟು ಬಂದಿದ್ದು ಅಂದರೆ ಬೋಟ್ ನೆಕ್ಕಲ್ಲಿ ಡಿಸೈನ್ ಅಂದರೆ ಫಸ್ಟು ಇದೆ ಬ್ಯಾಕಲ್ಲಿ ಎಲ್ಲರೂ ಜಾಸ್ತಿ. ಈಗ ಕಡಿಮೆ ಆಗಿದೆ ಅಂತ ಅಂದ್ಕೊತೀನಿ. ಆದರೂ ಮದುವೆ ಬ್ಲೌಸು ಈ ಥರ ಏನಾದರೂ ಇದ್ದರೆ ನಮಗೆ ಈ ಥರದ್ದೇ ಜಾಸ್ತಿ ಸ್ಟಿಚ್ ಮಾಡಿಸ್ತಾರೆ. ಇದು ಕೂಡ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸ್ಟಾರ್ಟಿಂಗಲ್ಲಿ ತುಂಬ ಜನ ಕೇಳ್ತಾ ಇದ್ದಿದ್ದು ಇದೇ ಡಿಸೈನ್ ಅಂದರೆ ಪಾಟ್ ಡಿಸೈನ್. ನೋಡಿ ಈ ರೀತಿ ಫುಲ್ಲು ರೌಂಡಾಗಿ ಬರುತ್ತೆ ನಮಗೆ. ಇಲ್ಲಿ ಟೈಯಿಂಗ್ ಆದರೂ ಮಾಡ್ಬೋದು, ನೀವು ಬಟನ್ ಬೇಕಿದ್ರೂ ಹಾಕ್ಬೋದು. ತುಂಬಾ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಕೂಡ. ನೋಡಿ ಫ್ರೆಂಡ್ಸ್, ಲಾಸ್ಟ್ ಫೈನಲಿ 15ನೇ ನಂಬರ್ ಡಿಸೈನ್ ಯಾವ ಥರ ಇದೆ ಅಂತ ನೋಡೋಣ. ಇದು ಕೂಡ ಅಷ್ಟೇ. ಇದು ನಮಗೆ ಜಾಸ್ತಿ ಬ್ರಾಡ್ ಇರೋದಿಲ್ಲ, ಡೀಪ್ ಏನೋ ಸೇಮ್ ಇರುತ್ತೆ, ಬಟ್ ಬ್ರಾಡ್ ಜಾಸ್ತಿ ಇರೋದಿಲ್ಲ. ಇದು ಆ ಥರ ಇರುತ್ತೆ. ನೋಡಿ ಈ ಥರ ಏನಿದೆ ಈ ಸ್ಕೇಲ್ನ ಕರೆಕ್ಟಾಗಿ ಇದಕ್ಕೆ ಮ್ಯಾಚ್ ಮಾಡೋ ಥರ ಫಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ ಈ ಥರ ಇಷ್ಟೇ. ಈ ಡಿಸೈನ್ ಮಾತ್ರ ಇದು ನೋಡೋಕೆ ನಿಮಗೆ ಸಿಂಪಲ್ ಅನಿಸ್ಬೋದು, ಬಟ್ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಇದೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಅಂತ. ನೋಡಿ ಇದು ಕೂಡ ಅಷ್ಟೇ ಕಟ್ ಮಾಡ್ಕೊತೀನಿ. ಇದು ಮೇಲೆ ಅದು ನೆಕ್. ನೋಡಿ ಫೈನಲಿ ಇದು ಈ ಥರ ಕಾಣಿಸುತ್ತೆ. ಇದು ನೋಡೋಕೆ ನಿಮಗೆ ಎಷ್ಟು ಈಸಿ ಆಗಿ ಹೇಳ್ಕೊಟ್ಟಿದ್ದೀನಿ ನಾನು. ಈಸಿ ಅಂತಲೇ ಅನಿಸುತ್ತೆ, ಬಟ್ ಈ ನೆಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವುದಾದ್ರೂ ನೀವು ಕಾಟನ್ ಸ್ಯಾರಿ ಈ ಥರ ಒಂಥರ ವೈಟ್ ಕ್ರೀಮ್ ಕಲರಲ್ಲಿ ಲೈಟ್ ಕಲರಲ್ಲಿ ಇರುವಂಥ ಸ್ಯಾರಿಗೆ ಏನಾದರೂ ಬ್ಯಾಕಲ್ಲಿ ಡಿಸೈನ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಕಾಟನ್ ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಖಂಡಿತ ಇಷ್ಟೊತ್ತರೆಗೂ ನಾನು ಹೇಳ್ಕೊಟ್ಟಿರೋದಕ್ಕಾದ್ರೂ ಖಂಡಿತ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಖಂಡಿತ ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.